ರಾಹುಲ್ ಗಾಂಧಿ ಮೇಲಿನ ಬೆದರಿಕೆಗಳು ಬಿಜೆಪಿ ಕಾಂಗ್ರೆಸ್ ನಡುವೆ ದೊಡ್ಡ ಹಣಾಹಣಿಗೆ ವೇದಿಕೆಯಾಗಿ ಬದಲಾಗಿವೆ. ರಾಹುಲ್ ಗಾಂಧಿ ವಿರುದ್ಧ ತಮ್ಮ ಪಕ್ಷದ ನಾಯಕರೇ ಮಾಡುತ್ತಿರುವ ಆರೋಪಗಳು ಹಾಗೂ ಬೆದರಿಕೆಗಳ ಬಗ್ಗೆ ಪ್ರಧಾನಿ ಏನ್ ಹೇಳ್ತಾರೆ? ದೇಶದ ವಿಪಕ್ಷ ನಾಯಕನ ವಿರುದ್ಧ ಈ ರೀತಿಯ ಹೇಳಿಕೆಗಳು ಸರಿಯಲ್ಲ ಅಂತ ಪ್ರಧಾನಿ ಹೇಳೋದಿಲ್ವಾ? ರಾಹುಲ್ ಗಾಂಧಿ ವಿರುದ್ಧ ಕೇಳಿ ಬರುತ್ತಿರುವ ಬೆದರಿಕೆಗಳ ಕುರಿತು ಪ್ರಧಾನಿ ಮೋದಿಗೆ ಕಾಂಗ್ರೆಸ್ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಪತ್ರ ಬರೆದಿದ್ರು. ಇದೀಗ ಆ ಪತ್ರಕ್ಕೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಜೋರಾಗಿ ತಿರುಗೇಟು ನೀಡಿದ್ದಾರೆ. ವಿಫಲ ನಾಯಕನ ಇಮೇಜ್ ಪಾಲಿಶಿಂಗ್ ಬೇಡ ಅಂತ ಬಿಜೆಪಿ ಅಧ್ಯಕ್ಷ ತಿರುಗೇಟು ನೀಡಿದ್ದಾರೆ. ರಾಹುಲ್ ಗಾಂಧಿ ವಿರುದ್ಧ ವಾಗ್ದಾಳಿ ನಡೆಸಿದ ನಡ್ಡಾ, ಜನರು ಹಲವಾರು ಬಾರಿ ತಿರಸ್ಕರಿಸಿದ ವಿಫಲ ಉತ್ಪನ್ನವನ್ನ ಕಾಂಗ್ರೆಸ್ ಮತ್ತೆ ಹೊಳಪು ಮಾಡೋಕೆ ಪುನರಾರಂಭಿಸೋಕೆ ಪ್ರಯತ್ನ ಮಾಡ್ತಾನೆ ಇದೆ ಅಂತ ಬರೆದಿದ್ದಾರೆ. ಇತ್ತೀಚೆಗಿನ ಯುಎಸ್ ಪ್ರವಾಸದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನೀಡಿದ ಕೆಲವು ಹೇಳಿಕೆಗಳನ್ನ ತಪ್ಪಾಗಿ ವಿಶ್ಲೇಷಿಸಿ ಬಿಜೆಪಿ ಮತ್ತು ಅದರ ಮಿತ್ರ ಪಕ್ಷದ ನಾಯಕರು ಬಾಯಿಗೆ ಬಂದಂತೆ ಮಾತಾಡ್ತಿದ್ದಾರೆ. ನಾಲಿಗೆ ಕತ್ತರಿಸಬೇಕು ಅಂತ ಇಬ್ಬರು ಹೇಳಿದ್ರೆ ಒಬ್ಬರು ಅವರ ಅಜ್ಜಿಯ ರೀತಿಯದ್ದೇ ಅಂತ್ಯ ರಾಹುಲ್ಗೆ ಬರ್ಲಿರೋದಾಗಿ ಹೇಳ್ತಾರೆ. ಕೆಲವರು ರಾಹುಲ್ ಗಾಂಧಿಯನ್ನ ಭಯೋತ್ಪಾದಕ ಎಂದಿದ್ರೆ ಮತ್ತೊಬ್ಬರು ಅವರ ವೀಸಾ ರದ್ದು ಮಾಡಬೇಕು ಅಂತ ಆಗ್ರಹಿಸಿದ್ರು. ರಾಹುಲ್ ಗಾಂಧಿ ಅವರು ಹೇಳಿಯೇ ಇಲ್ಲದ ವಿಷಯಕ್ಕಾಗಿ ನಕಲಿ ಮೀಸಲಾತಿ ಹೋರಾಟಗಾರರಿಂದ ಬೆದರಿಕೆಯನ್ನು ಎದುರಿಸುತ್ತಿದ್ದಾರೆ. ಈ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಬೆನ್ನಿಗೆ ನಿಂತಿರುವ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಿ ಮೋದಿಗೆ ಪತ್ರ ಬರೆದಿದ್ರು. ಬಿಜೆಪಿ ನಾಯಕರು ರಾಹುಲ್ ಗಾಂಧಿ ವಿರುದ್ಧ ನಾಲಿಗೆ ಹರಿಬಿಡ್ತಾ ಇದ್ದು ಅವರನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳುವಂತೆ ಪತ್ರದಲ್ಲಿ ಖರ್ಗೆ ಆಗ್ರಹಿಸಿದ್ದಾರೆ. ಆಕ್ಷೇಪಾರ್ಹ ಹೇಳಿಕೆ ನೀಡೋರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು. ಹೀಗಾದಾಗ ಮಾತ್ರ ಭಾರತದ ರಾಜಕಾರಣ ನೀತಿಗೆಡದಂತೆ ಮತ್ತು ಅಹಿತಕರ ಘಟನೆಗಳು ನಡೆಯದಂತೆ ತಡೆಯೋಕೆ ಸಾಧ್ಯ ಅಂತ ಪತ್ರದಲ್ಲಿ ಖರ್ಗೆ ಹೇಳಿದ್ದಾರೆ. ಪ್ರಜಾಪ್ರಭುತ್ವ ಮತ್ತು ಸಂವಿಧಾನಕ್ಕೆ ನೇರವಾಗಿ ಸಂಬಂಧಿಸಿ ವಿಷಯದ ಬಗ್ಗೆ ನಿಮ್ಮ ಗಮನ ಸೆಳೆಯೋಕೆ ಬಯಸ್ತೇನೆ. ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರ ವಿರುದ್ಧ ನೀಡಿರುವ ಆಕ್ಷೇಪಾರ್ಹ, ಹಿಂಸಾತ್ಮಕ, ಅಸಭ್ಯ ಹೇಳಿಕೆಗಳ ಬಗ್ಗೆ ನಿಮಗೂ ತಿಳಿದಿರಬಹುದು. ಬಿಜೆಪಿ ಮತ್ತು ಮಿತ್ರ ಪಕ್ಷಗಳ ನಾಯಕರ ಹಿಂಸೆಯನ್ನ ಪ್ರಚೋದಿಸುವ ಭಾಷೆ ಭವಿಷ್ಯಕ್ಕೆ ಹಾನಿಕರ ಅಂತ ವಿಷಾದದಿಂದ ಹೇಳಬೇಕಾಗಿದೆ. ಕೇಂದ್ರ ರೈಲ್ವೆ ಸಚಿವಾಲಯದ ರಾಜ್ಯ ಖಾತೆ ಸಚಿವ ಮತ್ತು ಬಿಜೆಪಿ ಆಡಳಿತವಿರುವ ಉತ್ತರ ಪ್ರದೇಶದ ಸಚಿವರೊಬ್ಬರು ರಾಹುಲ್ ಗಾಂಧಿ ಅವರನ್ನ ನಂಬರ್ 1 ಭಯೋತ್ಪಾದಕ ಅಂತ ಕರೆದಿರೋದು ಆಘಾತ ಉಂಟು ಮಾಡಿದೆ ಅಂತ ಹೇಳಿದ್ದಾರೆ. ಮಹಾರಾಷ್ಟ್ರದಲ್ಲಿ ನಿಮ್ಮ ಸರ್ಕಾರದೊಂದಿಗೆ ಮೈತ್ರಿ ಮಾಡಿಕೊಂಡಿರುವ ಪಕ್ಷದ ಶಾಸಕರೊಬ್ಬರು ರಾಹುಲ್ ಗಾಂಧಿ ಅವರ ನಾಲಿಗೆಯನ್ನ ಕತ್ತರಿಸಿ ತಂದವರಿಗೆ 11 ಲಕ್ಷ ಬಹುಮಾನ ನೀಡುವುದಾಗಿ ಘೋಷಿಸಿದ್ದಾರೆ. ದೆಹಲಿಯ ಬಿಜೆಪಿ ನಾಯಕರೊಬ್ಬರು ಇಂದಿರಾ ಗಾಂಧಿ ರೀತಿಯೇ ಹತ್ಯೆ ಮಾಡುವ ಬೆದರಿಕೆ ಹಾಕಿದ್ದಾರೆ ಅಂತ ಖರ್ಗೆ ಪತ್ರದಲ್ಲಿ ತಿಳಿಸಿದ್ದಾರೆ. ಅಹಿಂಸೆ, ಸಾಮರಸ್ಯ ಮತ್ತು ಪ್ರೀತಿನೇ ಭಾರತದ ಸಂಸ್ಕೃತಿ ಅಂತ ಹೆಸರುವಾಸಿಯಾಗಿದೆ. ನಮ್ಮ ಹೀರೋಗಳು ಇವುಗಳನ್ನೇ ರಾಜಕಾರಣದ ಮೌಲ್ಯವನ್ನಾಗಿಸಿದ್ದಾರೆ. ಸ್ವಾತಂತ್ರ್ಯ ನಂತರದಲ್ಲಿ ಸಂಸತ್ತಿನಲ್ಲಿ ಆಡಳಿತ ಮತ್ತು ವಿಪಕ್ಷಗಳು ತಮ್ಮ ನಡುವಿನ ಭಿನ್ನಾಭಿಪ್ರಾಯಗಳನ್ನ ಗೌರವಯುತವಾಗಿ ಸ್ವೀಕರಿಸಿದ ಸುದೀರ್ಘ ಇತಿಹಾಸವೇ ಇದೆ. ಇದು ನಮ್ಮ ಪ್ರಜಾಪ್ರಭುತ್ವದ ಘನತೆಯನ್ನ ಹೆಚ್ಚಿಸಿತ್ತು ಅಂತ ಪತ್ರದಲ್ಲಿ ಖರ್ಗೆ ಹೇಳಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿರುವ ಬಿಜೆಪಿ ವಿಫಲವಾಗಿರುವ ವಸ್ತುವಿಗೆ ಅಂದ್ರೆ ಫೇಲ್ಡ್ ಪ್ರಾಡಕ್ಟ್ಗೆ ರಾಹುಲ್ ಗಾಂಧಿಯನ್ನ ಹೋಲಿಸಿದ್ದಾರೆ. ಅದನ್ನ ಪಾಲಿಶ್ ಮಾಡುವ ಕೆಲಸವನ್ನ ಖರ್ಗೆ ಮಾಡ್ತಿದ್ದಾರೆ ಅಂತ ನಡ್ಡಾ ವ್ಯಂಗ್ಯವಾಡಿದ್ದಾರೆ. ರಾಹುಲ್ ಗಾಂಧಿ ವಿರುದ್ಧ ಬಿಜೆಪಿ ನಾಯಕರ ಆಕ್ಷೇಪಾರ್ಹ ಟೀಕೆಗಳನ್ನ ಖಂಡಿಸಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದ 2 ದಿನಗಳ ನಂತರ ಬಿಜೆಪಿ ಮುಖ್ಯಸ್ಥ ಜೆಪಿ ನಡ್ಡಾ ಉತ್ತರವಾಗಿ ಈ ಪತ್ರ ಬರೆದಿದ್ದಾರೆ. ಮೋದಿಜಿಗೆ ಮೌತ್ ಕಾ ಸೌದಾಗರ್, ಸಾವಿನ ವ್ಯಾಪಾರಿ ಅಂತ ಅವಹೇಳನಕಾರಿ ಪದವನ್ನ ಬಳಸಿದ್ದು ರಾಹುಲ್ ಗಾಂಧಿ ಅವರ ತಾಯಿ ಸೋನಿಯಾ ಗಾಂಧಿ ಅಲ್ವಾ? ನೀವು ಮತ್ತು ನಿಮ್ಮ ಪಕ್ಷ ಇಂತಹ ನಾಚಿಕೆ ಇಲ್ಲದ ಹೇಳಿಕೆಗಳನ್ನ ವೈಭವೀಕರಿಸಿದ್ದೀರಿ. ಆಗ ಕಾಂಗ್ರೆಸ್ ರಾಜಕೀಯ ಸೌಹಾರ್ದತೆಯನ್ನ ಮರೆತು ಬಿಟ್ಟಿತ್ತ ಅಂತ ಕೇಂದ್ರ ಆರೋಗ್ಯ ಸಚಿವರೂ ಆದ ನಡ್ಡಾ ಪತ್ರದಲ್ಲಿ ಪ್ರಶ್ನಿಸಿದ್ದಾರೆ. ಮೀಸಲಾತಿ ವ್ಯವಸ್ಥೆಯನ್ನು ರದ್ದುಪಡಿಸುವ ಕುರಿತು ಹೇಳಿಕೆ ನೀಡಿರುವ ರಾಹುಲ್ ಗಾಂಧಿ ಅವರ ನಾಲಿಗೆಯನ್ನ ಕತ್ತರಿಸೋರಿಗೆ 11 ಲಕ್ಷ ರೂಪಾಯಿ ನೀಡುವುದಾಗಿ ಶಿವಸೇನಾ ಶಾಸಕ ಸಂಜಯ್ ಗಾಯಕ್ವಾಡ್ ಇತ್ತೀಚೆಗೆ ಘೋಷಿಸಿದ್ರು. ರವಿವಾರ ಕೇಂದ್ರ ಸಚಿವ ರವನೀತ್ ಸಿಂಗ್ ಬಿಟ್ಟು ಅವರು ರಾಹುಲ್ ಗಾಂಧಿಯನ್ನ ನಂಬರ್ 1 ಭಯೋತ್ಪಾದಕ ಅಂತ ಕರೆದಿದ್ರು. ರಾಹುಲ್ ಗಾಂಧಿ ವಿರುದ್ಧದ ಈ ಗಂಭೀರ ಟೀಕಾ ಪ್ರಹಾರಗಳು ಹಾಗೂ ಬೆದರಿಕೆಗಳು ಈಗ ಬಿಜೆಪಿ ಕಾಂಗ್ರೆಸ್ ನಡುವೆ ತೀವ್ರ ಮಾತಿನ ಯುದ್ಧಕ್ಕೆ ಕಾರಣವಾಗಿದೆ. ರಾಹುಲ್ ಗಾಂಧಿ ಅವರ ಬೆಳೆಯುತ್ತಿರುವ ವರ್ಚಸ್ಸು ಹಾಗೂ ಖ್ಯಾತಿಗೆ ಹೆದರಿ ಬಿಜೆಪಿ ಹೀಗೆ ಮಾಡ್ತಿದೆ ಅಂತ ಕಾಂಗ್ರೆಸ್ ಹೇಳ್ತಿದೆ. ಆದರೆ ಬಿಜೆಪಿ ರಾಹುಲ್ ಗಾಂಧಿ ವಿಫಲ ನಾಯಕ ಅಂತ ಅವರ ವಿರುದ್ಧ ಮುಗಿಬೀಳ್ತಾ ಇದೆ. ತಮ್ಮ ಪಕ್ಷದ ನಾಯಕರಿಗೆ ಲಗಾಮ್ ಹಾಕುವ ಬದಲು ಸ್ವತಃ ಪ್ರಧಾನಿ ಮೋದಿಯವರೇ ರಾಹುಲ್ ಗಾಂಧಿ ವಿರುದ್ಧ ಪರೋಕ್ಷ ದಾಳಿ ಮಾಡ್ತಾ ಕೆಲವರು ನೆಗೆಟಿವಿಟಿ ತುಂಬಿಕೊಂಡು ದೇಶದ ಹೆಸರು ಹಾಳು ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.